ನಮಸ್ಕಾರ. ನನ್ನ ಆತ್ಮಜ್ಯೋತಿ ಕುಟುಂಬದ ಸಿಂಹರಾಶಿಯ ಆತ್ಮೀಯ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ನೀವು ಹುಟ್ಟಿನಿಂದಲೇ ನಾಯಕರು. ನಿಮ್ಮನ್ನು ಸೂರ್ಯಗ್ರಹ ಆಳುತ್ತದೆ. ಹಾಗಾಗಿ ನೀವು ಸದಾ ಪ್ರಕಾಶಮಾನರಾಗಿ ಎಲ್ಲರ ಗಮನ ಸೆಳೆಯುವವರಾಗಿರುತ್ತೀರಿ. ನಿಮ್ಮ ಈ ನಾಯಕತ್ವದ ಶಕ್ತಿಯೇ ಮುಂದಿನ 3 ವಾರಗಳಲ್ಲಿ ಒಂದು ದೊಡ್ಡ ರಾಜಯೋಗವನ್ನು ತರಲಿದೆ. ಇದು ನಿಮ್ಮ ವೃತ್ತಿಜೀವನ ಮತ್ತು ಸಾಮಾಜಿಕ ಸ್ಥಾನಮಾನವನ್ನು ಗಗನಕ್ಕೇರಿಸುತ್ತದೆ. ಆದರೆ ನಿಮ್ಮ ಈ ದೊಡ್ಡ ಯಶಸ್ಸಿನ ಹಾದಿಯಲ್ಲಿ ಅಡ್ಡಬರುತ್ತಿರುವ ನಿಮ್ಮ ಅತಿದೊಡ್ಡ ಶತ್ರು ಬೇರೆ ಯಾರೂ ಅಲ್ಲ, ನಿಮ್ಮ ಅಹಂಕಾರ ಮತ್ತು ಅತಿಯಾದ ವಿಶ್ವಾಸ. ಸಿಂಹರಾಶಿಯವರು ಈ ಒಂದು ದೌರ್ಬಲ್ಯವನ್ನು ನಿವಾರಿಸಿದರೆ 3 ವಾರಗಳಲ್ಲಿ ಬಂದ ಅದೃಷ್ಟವನ್ನು ಕಳೆದುಕೊಳ್ಳುವ ಅಪಾಯವಿದೆ. ಈ ಅಪಾಯವೇನು ಮತ್ತು ರಾಜಯೋಗವನ್ನು ಸಂಪೂರ್ಣವಾಗಿ ಪಡೆಯಲು ಏನು ಮಾಡಬೇಕು? ಸಂಪೂರ್ಣ ವಿಶ್ಲೇಷಣೆ ಇಲ್ಲಿದೆ. ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸಿಂಹದ ನಾಯಕತ್ವ ಶಕ್ತಿ ಮತ್ತು ಅಹಂಕಾರದ ಅಪಾಯ. ಸಿಂಹರಾಶಿಯವರ ಶಕ್ತಿ ನಿಮ್ಮ ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪ. ಆದರೆ ಸೂರ್ಯನು ಅತಿಯಾಗಿ ಪ್ರಜ್ವಲಿಸಿದಾಗ ಅದು ಅಹಂಕಾರಕ್ಕೆ ತಿರುಗುತ್ತದೆ. ಇದರಿಂದ ನಿಮ್ಮ ಹಣಕಾಸು ಮತ್ತು ವೃತ್ತಿಜೀವನಕ್ಕೆ 3 ರೀತಿಯ ಅಪಾಯಗಳು ಬರುತ್ತವೆ. ಸಹಾಯ ಪಡೆಯಲು ನಿರಾಕರಣೆ. ನೀವು ಯಾರ ಬಳಿಯೂ ಸಹಾಯ ಕೇಳಲು ಇಷ್ಟಪಡುವುದಿಲ್ಲ. ಇದರಿಂದ ಮಹತ್ವದ ಅವಕಾಶಗಳನ್ನು ಕಳೆದುಕೊಳ್ಳುತ್ತೀರಿ. ದುಂದ್ವೆಚ್ಚ. ನಿಮ್ಮ ಘನತೆಯನ್ನು ತೋರಿಸಲು ಅತಿಯಾದ ದುಬಾರಿ ವಸ್ತುಗಳನ್ನು ಕೊಂಡುಕೊಳ್ಳುವುದು ಅಥವಾ ಅನಗತ್ಯವಾಗಿ ಹಣ ಖರ್ಚು ಮಾಡುವುದು. ಇದು ಆರ್ಥಿಕ ಸ್ಥಿರತೆಯನ್ನು ಹಾಳುಮಾಡುತ್ತದೆ. ಪಾಲುದಾರರ ನಿರ್ಲಕ್ಷ್ಯ. ನಿಮ್ಮ ಯಶಸ್ಸಿನಲ್ಲಿ ಪಾತ್ರವಹಿಸಿದವರನ್ನು ನೀವು ಅಹಂಕಾರದಿಂದ ಕಡೆಗಣಿಸಿದಾಗ ಅದು ನಿಮ್ಮ ಕರ್ಮದೋಷವಾಗಿ ಪರಿಣಮಿಸುತ್ತದೆ. 3 ವಾರಗಳಲ್ಲಿ ರಾಜಯೋಗ ಮತ್ತು ಅದರ ಸೂಚನೆಗಳು. ಮುಂದಿನ 3 ವಾರಗಳ ಕಾಲ ಸೂರ್ಯ ಮತ್ತು ಮಂಗಳ ಗ್ರಹಗಳ ಶುಭ ಸಂಯೋಗದಿಂದಾಗಿ ಸಿಂಹರಾಶಿಗೆ ರಾಜಯೋಗ ಶುರುವಾಗಿದೆ. ಇದರ ಅರ್ಥ ರಾಜಕೀಯ ಅಥವಾ ಉನ್ನತ ಹುದ್ದೆ. ನೀವು ಸರ್ಕಾರಿ ಕೆಲಸದಲ್ಲಿದ್ದರೆ ಅಥವಾ ದೊಡ್ಡ ಕಂಪನಿಯಲ್ಲಿದ್ದರೆ ಪ್ರಬಲ ಪ್ರಮೋಷನ್ ಅಥವಾ ಹೊಸ ಅಧಿಕಾರ ಸಿಗುತ್ತದೆ. ಗುಪ್ತ ಸಂಪತ್ತು. ಪೂರ್ವಜರ ಆಸ್ತಿ ವಿವಾದಗಳು ಬಗೆಹರಿದು ದಿಢೀರ್ ಹಣಕಾಸು ಲಾಭ ಸಿಗಬಹುದು. ಜನಪ್ರಿಯತೆ. ನಿಮ್ಮ ಮಾತು ಮತ್ತು ಕಲ್ಪನೆಗಳಿಗೆ ಸಾರ್ವಜನಿಕವಾಗಿ ಹೆಚ್ಚಿನ ಮೌಲ್ಯ ಸಿಗುತ್ತದೆ. ನಿಮ್ಮ ಜನಪ್ರಿಯತೆ ಹೆಚ್ಚುತ್ತದೆ. ಈ ಯಶಸ್ಸು ನಿಮ್ಮಲ್ಲಿರುವ ಅಹಂಕಾರವನ್ನು ಇನ್ನಷ್ಟು ಹೆಚ್ಚಿಸದಂತೆ ಎಚ್ಚರವಿರಲಿ. ಅಹಂಕಾರ ನಿವಾರಣೆ ಮತ್ತು ಸಂಪತ್ತಿನ ರಹಸ್ಯ ಪರಿಹಾರ. ಸಿಂಹರಾಶಿಯವರೇ, ನಿಮ್ಮ ಅದೃಷ್ಟವನ್ನು ದೀರ್ಘಕಾಲದವರೆಗೆ ಕಾಪಾಡಿಕೊಳ್ಳಲು ನಿಮ್ಮ ಅಹಂಕಾರದ ಶಕ್ತಿಯನ್ನು ಧನಾತ್ಮಕ ದಿಕ್ಕಿಗೆ ತಿರುಗಬೇಕು. ಅದಕ್ಕೆ ಈ ಒಂದು ಸರಳ ಆದರೆ ಶಕ್ತಿಯುತ ಪರಿಹಾರ ಮಾಡಿ. ಪರಿಹಾರ: ಸೂರ್ಯಮಂತ್ರ ಮತ್ತು ಕೆಂಪು ದಾನ. ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಸೂರ್ಯನಿಗೆ ಅರ್ಘ್ಯ ನೀಡಿ. ಅರ್ಘ್ಯ ನೀಡುವಾಗ ಓಂ ಘೃಣಿ ಸೂರ್ಯಾಯ ನಮಃ ಎಂಬ ಸೂರ್ಯಮಂತ್ರವನ್ನು 11 ಬಾರಿ ಪಠಿಸಿ. ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ಅಹಂಕಾರವನ್ನು ನಿಯಂತ್ರಿಸಲು ಇದು ಸಹಾಯ ಮಾಡುತ್ತದೆ. ಹಾಗೆಯೇ ಪ್ರತಿ ಭಾನುವಾರದಂದು ಬಡವರಿಗೆ ಗೋಧಿ ಅಥವಾ ಕೆಂಪು ಬಣ್ಣದ ಹಣ್ಣುಗಳನ್ನು ದಾನ ಮಾಡಿ. ಇದು ನಿಮ್ಮ ರಾಜಯೋಗವನ್ನು ಸ್ಥಿರಗೊಳಿಸುತ್ತದೆ. ಮಹತ್ವದ ಸಲಹೆಗಳು. ನಿರ್ಧಾರಗಳು. ಈ 3 ವಾರಗಳಲ್ಲಿ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನಿಮ್ಮ ಸಂಗಾತಿ ಅಥವಾ ಕುಟುಂಬದ ಸದಸ್ಯರ ಸಲಹೆಯನ್ನು ಕೇಳಿ. ಇದು ನಿಮ್ಮ ಅದೃಷ್ಟದ ಕೊರತೆಯನ್ನು ನೀಗಿಸುತ್ತದೆ. ಅದೃಷ್ಟದ ದಿನಾಂಕ 1, 10, 19, 28ನೇ ತಾರೀಖುಗಳಲ್ಲಿ ಶುಭ ಕೆಲಸ ಪ್ರಾರಂಭಿಸಿ. ಸಿಂಹರಾಶಿಯವರೇ, ನಿಮ್ಮ ಶಕ್ತಿಯನ್ನು ಜಗತ್ತು ನೋಡಲಿ. ಆದರೆ ನಿಮ್ಮ ಅಹಂಕಾರ ನಿಮ್ಮ ಶಕ್ತಿಯಾಗಲಿ, ದೌರ್ಬಲ್ಯವಾಗದಿರಲಿ. ನಿಮ್ಮ ಯಾವ ಅಹಂಕಾರದ ಗುಣ ನಿಮಗೆ ನಷ್ಟ ತಂದಿದೆ? ಈ ರಾಜಯೋಗದ ಬಗ್ಗೆ ನಿಮಗೇನನಿಸಿತು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಕನ್ಯಾ ರಾಶಿ ಅಂದರೆ ವಿರ್ಗೋಯಿನ ದೊಡ್ಡ ರಹಸ್ಯ ಮತ್ತು ಅದೃಷ್ಟದ ಬಗ್ಗೆ ತಿಳಿಸುತ್ತೇನೆ. ಶುಭವಾಗಲಿ.